ಸಿಸಿಟಿವಿ ಕಾಣಬಾರದು ಅಂತ ನೆಲದಲ್ಲಿ ತೆವಳುಕೊಂಡು ಹೋಗ್ತಾ ಇರುವ ಕಳ್ಳರು. ಮನೆ ಕೆಲಸಗಾರ ಹಾಗೂ ಡ್ರೈವರ್ನಿಂದಲೇ ಉದ್ಯಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. ಉದ್ಯಮಿ ಗೋಪಾಲ್ ಶಿಂದೆ ಮನೆಯಲ್ಲಿ ಚಿನ್ನಾಭರಣ ದೋಚಿದ್ದಾರೆ 4 ಖದೀಮರು. ಸದ್ಯ ಇದೀಗ 4 ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಜುನಾಥ, ಚಂದನ್, ನರೇಂದ್ರ ಹಾಗೂ ಮಂಜಿತ್ ಬಂಧಿತ ಆರೋಪಿಗಳು. ಬಂಧಿತರಲ್ಲಿ ಉದ್ಯಮಿ ಮನೆಯಲ್ಲಿ ಮಂಜಿತ್ ಕೆಲಸಗಾರನಾಗಿದ್ದ, ಜೊತೆಗೆ ನರೇಂದ್ರ ಚಾಲಕನಾಗಿದ್ದ. ಉದ್ಯಮಿ ಮನೆ ಕಳ್ಳತನಕ್ಕೆ 3 ತಿಂಗಳ ಹಿಂದೆಯೇ ಪ್ಲಾನ್ ಅನ್ನ ಮಾಡಲಾಗಿತ್ತು. ಪ್ಲಾನ್ ಸಕ್ಸಸ್ ಆದ್ರೆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಬರೋದಾಗಿ ಹರಕೆಯನ್ನ ಕೂಡ ಹೇಳ್ಕೊಂಡಿದ್ರು. ಹರಕೆಯಂತೆ ಕಳ್ಳತನ ಬಳಿಕ ಮಂಜುನಾಥನ ದರ್ಶನ ಮಾಡಿದ್ದಾರೆ ಆರೋಪಿಗಳು. ಜೀವನದಲ್ಲಿ ಒಂದೇ ಒಂದು ಕಳ್ಳತನ ಮಾಡಿ ಲೈಫ್ ಸೆಟಲ್ ಆಗೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಬೆಂಗಳೂರು ವಿದ್ಯಾರಣ್ಯಪುರ ಪೊಲೀಸರಿಂದ 4 ಖತರ್ನಾಕ್ ಮನೆಗಳ್ಳರ ಬಂಧನ ಆಗಿದೆ. ಬಂಧಿತರಿಂದ 550 ಗ್ರಾಂ ಚಿನ್ನ, 3 ಲಕ್ಷ ನಗದು, 3 ಕೆಜಿ ಬೆಳ್ಳಿ ವಶಕ್ಕೆ ಪಡೆಯಲಾಗಿದೆ. ಉದ್ಯಮಿ ಗೋಪಾಲ್ ಶಿಂದೆ ಎನ್ನುವರ ಮನೆಯಲ್ಲಿ ಕಳ್ಳತನ ಆಗಿದ್ದು, ಲಕ್ಷ್ಮೀಪುರ ಕ್ರಾಸ್ ಬಳಿಯ ಡೊನಾಟಾ ಕೌಂಟಿ ಎಂಬ ವಿಲ್ಲಾದಲ್ಲಿ ಇವರು ಕಳ್ಳತನ ಮಾಡಿದ್ದಾರೆ. ಕಳೆದ ಡಿಸೆಂಬರ್ 24ರಂದು ನಡೆದ ಪ್ರಕರಣ ಇದೀಗ ಬೆಳಕಿಗೆ ಬಂದಿದ್ದು, ಇಬ್ಬರು ಆರೋಪಿಗಳು ಸಹಿತ ಇನ್ನಿಬ್ಬರು ಆತರಿಗೆ ಸಹಾಯ ಮಾಡಿದವರನ್ನ ಸೇರಿ 4ರನ್ನ ಇದೀಗ ಒಟ್ಟಾರೆಯಾಗಿ ಪೊಲೀಸರು ಬಂಧಿಸಿದ್ದಾರೆ.